ನಮಸ್ಕಾರ. ಈ ವಿಶೇಷ ವಿವರಣೆಗೆ ಸ್ವಾಗತ. ಟೈಬರ್ ನದಿಯ ದಡದಲ್ಲಿದ್ದ ಒಂದು ಸಣ್ಣ ವಸಾಹತು ಇಡೀ ಪ್ರಪಂಚವೇ ಬೆರಗಾಗುವಂತಹ ಮಹಾ ಸಾಮ್ರಾಜ್ಯವಾಗಿ ಹೇಗೆ ಬದಲಾಯಿತು ಎಂಬುದನ್ನು ಇಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ತಡಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ನಮ್ಮ ಈ ಪ್ರಯಾಣವನ್ನು 6 ಪ್ರಮುಖ ಘಟ್ಟಗಳಾಗಿ ವಿಂಗಡಿಸಿದ್ದೇವೆ. ರೋಮ್ನ ಉಗಮ, ರಾಜರ ಕಾಲ, ಗಣರಾಜ್ಯದ ಸ್ಥಾಪನೆ, ಅವರ ಬಲಿಷ್ಠ ಸೈನ್ಯ, ಜಾಗತಿಕ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಕೊನೆಯದಾಗಿ ಇಂದಿಗೂ ಉಳಿದಿರುವ ಅವರ ಪರಂಪರೆ. ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ರೋಮನ್ ನಾಗರಿಕತೆಯ ಉಗಮ ಹೇಗಾಯಿತು ಅಂತ ನೋಡೋಣ. ಕ್ರಿಸ್ತಪೂರ್ವ 753ರಲ್ಲಿ ರೋಮುಲಸ್ ಎಂಬಾತನಿಂದ ಈ ಐತಿಹಾಸಿಕ ನಗರ ಸ್ಥಾಪನೆಯಾಯಿತು ಅನ್ನೋದು ಇತಿಹಾಸ. ಭೌಗೋಳಿಕವಾಗಿ ರೋಮ್ಗೆ ಎಂತಹ ಅದ್ಭುತವಾದ ಅನುಕೂಲಗಳಿದ್ದವು ಎಂಬುದನ್ನು ಮೂಲ ಮಾಹಿತಿಯು ಬಹಳ ಸುಂದರವಾಗಿ ವಿವರಿಸುತ್ತದೆ. ಇಟಲಿ ದೇಶ ನೋಡಲು ಅಚ್ಚುಕಟ್ಟಾದ ಒಂದು ಬೂಟಿನ ಆಕಾರದಲ್ಲಿದೆ ಅಲ್ವಾ? ಇದರ ಉತ್ತರಕ್ಕೆ ಬೃಹತ್ ಆಲ್ಪ್ಸ್ ಪರ್ವತಗಳ ಸಾಲಿದೆ. ಈ ಪರ್ವತಗಳು ಸುಮ್ಮನೆ ಬೆಟ್ಟಗಳಲ್ಲ, ಶತ್ರುಗಳು ಸುಲಭವಾಗಿ ಒಳನುಗ್ಗದಂತೆ ತಡೆಯುವ ಬೃಹತ್ ನೈಸರ್ಗಿಕ ಮಹಾಗೋಡೆಗಳಾಗಿದ್ದವು. ಇದೆಲ್ಲವೂ ರೋಮ್ನ ಬೆಳವಣಿಗೆಗೆ ಹೇಳಿ ಮಾಡಿಸಿದಂತೆ ಇತ್ತು. ಆರಂಭಿಕ ದಿನಗಳಲ್ಲಿ ರೋಮನ್ ಸಮಾಜದಲ್ಲಿ ಒಂದು ಸ್ಪಷ್ಟವಾದ ವಿಭಜನೆ ಇತ್ತು. ಸಮಾಜವು 2 ವರ್ಗಗಳಾಗಿ ತೀವ್ರವಾಗಿ ಒಡೆದಿತ್ತು. ಸಂಪೂರ್ಣ ಅಧಿಕಾರ ಮತ್ತು ಸಂಪತ್ತು ಪ್ಯಾಟ್ರಿಷಿಯನ್ಗಳು ಅಂದ್ರೆ ಉನ್ನತ ವರ್ಗದವರ ಕೈಯಲ್ಲಿತ್ತು. ಇನ್ನು ಪ್ಲೇಬಿಯನ್ಗಳು ಅಂದ್ರೆ ಸಾಮಾನ್ಯ ಜನ, ದೈನಂದಿನ ಕಾಯಕ ಮಾಡ್ತಾ ಬದುಕ್ತಿದ್ರು. ಈ ಅಸಮಾನತೆಯೇ ಮುಂದೆ ಭಾರೀ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಯಿತು ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ. ಈಗ 2ನೇ ಘಟ್ಟಕ್ಕೆ ಬರೋಣ. ಅದೇ ರಾಜರ ಯುಗ. ಆರಂಭಿಕ ದಿನಗಳಲ್ಲಿ ರೋಮ್ನ ಸಂಪೂರ್ಣ ಆಡಳಿತವು ರಾಜರ ಕೈಯಲ್ಲೇ ಕೇಂದ್ರೀಕೃತವಾಗಿತ್ತು. ರೋಮಿನ ಇತಿಹಾಸವನ್ನು ನಾವು 3 ಪ್ರಮುಖ ಮೈಲಿಗಲ್ಲುಗಳಲ್ಲಿ ವಿಭಜಿಸಬಹುದು. ಮೊದಲು ರಾಜತಂತ್ರ, ಆಮೇಲೆ ಪ್ರಜಾಪ್ರಭುತ್ವ ಮಾದರಿಯ ಗಣರಾಜ್ಯ, ಮತ್ತು ಕೊನೆಯದಾಗಿ ಇಡೀ ಜಗತ್ತನ್ನೇ ಆಳುವ ಬೃಹತ್ ಸಾಮ್ರಾಜ್ಯ. ಇದೊಂದು ಸ್ಪಷ್ಟ ಹಾಗೂ ಅದ್ಭುತವಾದ ರಾಜಕೀಯ ವಿಕಾಸ ಅಂತಲೇ ಹೇಳಬಹುದು. ಈ ರಾಜತಂತ್ರದ ಕಾಲದಲ್ಲಿ ಏನಾಯ್ತು ಗೊತ್ತಾ? ಸತತವಾಗಿ 7 ಜನ ರಾಜರು ಆಳ್ವಿಕೆ ಮಾಡಿದ್ರು. ಇವರೇ ಸೈನ್ಯ ಮತ್ತು ಧರ್ಮದ ಸರ್ವಾಧಿಕಾರಿಗಳಾಗಿದ್ರು. ಆಗ ಸೆನೆಟ್ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಇದ್ದ ಒಂದು ಸಲಹಾ ಮಂಡಳಿ ಅಷ್ಟೇ. ಆದರೆ ಆ ಕೊನೆಯ ಹಾಗೂ 7ನೇ ರಾಜ ಇದ್ನಲ್ಲ, ಅವನು ಅದೆಷ್ಟು ಕ್ರೂರ ಸರ್ವಾಧಿಕಾರಿಯಾಗಿದ್ದಾಂದ್ರೆ ಅವನ ದೌರ್ಜನ್ಯವನ್ನು ಸಹಿಸದ ಜನ ಆತನನ್ನು ಎಳೆದು ಹೊರಹಾಕಿದ್ರು. ಅಲ್ಲಿಗೆ ಆ ಏಕವ್ಯಕ್ತಿ ಆಡಳಿತ ಹಠಾತ್ತಾಗಿ ಅಂತ್ಯಗೊಂಡಿತು. ಇಲ್ಲಿಂದ ಮುಂದಿನ ಅಂದರೆ 3ನೇ ಘಟ್ಟವಾದ ರೋಮನ್ ಗಣರಾಜ್ಯ ಶುರುವಾಗ್ತಾಯಿದೆ. ಓರ್ವ ವ್ಯಕ್ತಿಯ ನಿರಂಕುಶ ಆಳ್ವಿಕೆಯಿಂದ ವಿಭಜಿತ ಸರ್ಕಾರದ ಅತ್ಯಾಧುನಿಕ ವ್ಯವಸ್ಥೆಯೆಡೆಗೆ ನಡೆದ ನಾಟಕೀಯ ಬದಲಾವಣೆಯಿದು. ಇಲ್ಲಿ ರೋಮನ್ನರು ತಮ್ಮ ಅದ್ಭುತ ಬುದ್ಧಿವಂತಿಕೆಯನ್ನು ತೋರಿಸಿದ್ರು. ಅಧಿಕಾರ ಒಬ್ಬರ ಕೈಯಲ್ಲೇ ಇರಬಾರದು ಅಂತ ಅದನ್ನು ಬಹಳ ನಾಜೂಕಾಗಿ ವಿಭಜಿಸಿದ್ರು. ದೈನಂದಿನ ಆಡಳಿತ ನೋಡಿಕೊಳ್ಳಲು 2 ಕಾನ್ಸುಲ್ಗಳನ್ನು ಕೇವಲ 1 ವರ್ಷದ ಅವಧಿಗೆ ನೇಮಿಸಿದ್ರು. ಹಣಕಾಸು ಮತ್ತು ವಿದೇಶಿ ವ್ಯವಹಾರಗಳನ್ನು ಅತ್ಯಂತ ಪ್ರಭಾವಿ ಸೆನೆಟ್ ನೋಡಿಕೊಳ್ಳುತ್ತಿತ್ತು. ಇನ್ನು ಸಾಮಾನ್ಯ ಜನರ ರಕ್ಷಣೆಗಾಗಿ ವಿಶೇಷವಾಗಿ ಟ್ರಿಬ್ಯೂನ್ಗಳನ್ನು ತಂದ್ರು. ಈಗಿನ ನಮ್ಮ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಥವಾ ಸಮತೋಲನದ ವ್ಯವಸ್ಥೆಗೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಅಧಿಕಾರದ ಸಮತೋಲನವನ್ನು ಶಾಶ್ವತವಾಗಿ ಗಟ್ಟಿಗೊಳಿಸಲು ನ್ಯಾಯ ಒದಗಿಸುವ ಒಂದು ವ್ಯವಸ್ಥೆ ಬೇಕಲ್ವಾ? ಅದಕ್ಕಾಗಿ ರೋಮನ್ರು 12 ಟೇಬಲ್ಸ್ ಅನ್ನೋ ಲಿಖಿತ ಕಾನೂನುಗಳನ್ನು ತಂದ್ರು. ಅಂದ್ರೆ ಕಾನೂನು ಕೇವಲ ಅಧಿಕಾರಿಗಳ ಇಚ್ಛೆಯಂತೆ ಇರದೆ ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂತೆ ಇರಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇದೊಂದು ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಮುಂದಿನ ಭಾಗ ರೋಮ್ನ ಪ್ರಬಲ ಸೈನ್ಯ ವ್ಯವಸ್ಥೆ. ರೋಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ವಿಸ್ತರಣೆಯಾಗಲು ಈ ಮಿಲಿಟರಿ ಶಕ್ತಿಯೇ ಅತ್ಯಂತ ಪ್ರಮುಖ ಅಸ್ತ್ರವಾಗಿತ್ತು. ರೋಮನ್ ಶಕ್ತಿಯ ಅಡಿಪಾಯವೇ ಈ ಲೆಜಿಯನ್ ಅನ್ನೋ ತುಕಡಿ. ಇದು ಬರೀ ಸೈನಿಕರ ಗುಂಪಾಗಿರ್ಲಿಲ್ಲ, ಬದಲಿಗೆ ಕಟ್ಟುನಿಟ್ಟಿನ ಶಿಸ್ತು, ಕಠಿಣ ತರಬೇತಿ ಮತ್ತು ಮುಂದುವರೆದ ಯುದ್ಧ ತಂತ್ರಕ್ಕೆ ಹೆಸರಾದ ಪ್ರಾಚೀನ ಪ್ರಪಂಚದ ಒಂದು ಅಜೇಯ ಪಡೆಯಾಗಿತ್ತು. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿಯೆಂದರೆ ರೋಮನರು ಕೇವಲ ವೃತ್ತಿಪರ ಸೈನಿಕರನ್ನು ಮಾತ್ರ ನೆಚ್ಚಿಕೊಂಡಿರಲಿಲ್ಲ. ಸಾಮಾನ್ಯ ನಾಗರಿಕರು ಕೂಡ ಅಚ್ಚುಕಟ್ಟಾದ ಶಿಸ್ತಿನಿಂದ ಪದಾತಿದಳದ ಭಾಗವಾಗುತ್ತಿದ್ರು. ಸುಧಾರಿತ ತಂತ್ರಜ್ಞಾನ ಮತ್ತು ಅತ್ಯುತ್ತಮ ಆಯುಧಗಳೊಟ್ಟಿಗೆ ಅವರು ಮಾಡುವ ಒಗ್ಗಟ್ಟಿನ ಹೋರಾಟ ಎದುರಾಳಿಗಳಿಗೆ ನಡುಕ ಹುಟ್ಟಿಸುತ್ತಿತ್ತು. ಈ ಬೃಹತ್ ಸೇನಾ ಯಂತ್ರಕ್ಕೊಂದು ಅಗ್ನಿ ಪರೀಕ್ಷೆ ಎದುರಾಯಿತು. ಅದೇ ಕಾರ್ಥೇಜ್ ವಿರುದ್ಧದ ಪ್ಯೂನಿಕ್ ಯುದ್ಧಗಳು. ಈ ದೀರ್ಘ ಹಾಗೂ ಭೀಕರ ಸಂಘರ್ಷದ ಗೆಲುವು ರೋಮ್ನ ಪ್ರಾದೇಶಿಕ ವಿಸ್ತೀರ್ಣವನ್ನು ಗಟ್ಟಿಗೊಳಿಸಿತು.
ಅಷ್ಟೇ ಅಲ್ಲ, ಅದು ರೋಮನ್ನು ಮೆಡಿಟರೇನಿಯನ್ನ ಅಪ್ಪಟ ಜಾಗತಿಕ ಮಹಾಶಕ್ತಿಯಾಗಿ ಅಂದ್ರೆ ಒಂದು ಸೂಪರ್ ಪವರ್ ಆಗಿ ಹೊರಹೊಮ್ಮುವಂತೆ ಮಾಡಿತು. ಈಗ 5ನೇ ಘಟ್ಟ, ಜಾಗತಿಕ ರೋಮನ್ ಸಾಮ್ರಾಜ್ಯ. ಕ್ರಿಸ್ತಪೂರ್ವ 27ರಲ್ಲಿ ಅಗಸ್ಟಸ್ ಸೀಸರ್ ಮೊದಲ ಚಕ್ರವರ್ತಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಗಣರಾಜ್ಯವು ಅಧಿಕೃತವಾಗಿ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು. ಈ ಸಾಮ್ರಾಜ್ಯವು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಾದ್ಯಂತ ಅತ್ಯಂತ ವೇಗವಾಗಿ ವಿಸ್ತರಿಸಿತು. ಅವರ ಪ್ರಾಬಲ್ಯ ಎಷ್ಟಿತ್ತಂದ್ರೆ ಇಡೀ ಮೆಡಿಟರೇನಿಯನ್ ಸಮುದ್ರವನ್ನು ಸಂಪೂರ್ಣವಾಗಿ ರೋಮನ್ ಭೂಪ್ರದೇಶವೇ ಸುತ್ತುವರೆದಿತ್ತು. ಹಾಗಾಗಿ ಆ ಬೃಹತ್ ಸಮುದ್ರವನ್ನು ಸರಳವಾಗಿ ರೋಮನ್ ಸರೋವರ ಅಂತಲೇ ಕರೆಯಲಾಯಿತು. ಊಹಿಸ್ಕೊಡಿ, ಒಂದು ಸಮುದ್ರವನ್ನೇ ಸರೋವರ ಅನ್ನುವಷ್ಟು ದೊಡ್ಡ ಸಾಮ್ರಾಜ್ಯ ಅವರದಾಗಿತ್ತು. ಈ ಅಪಾರ ಮಿಲಿಟರಿ ಪ್ರಾಬಲ್ಯದಿಂದಾಗಿ ಶುರುವಾಗಿದ್ದೇ ಪ್ಯಾಕ್ಸ್ ರೋಮನಾ, ಅಂದರೆ ರೋಮನ್ ಶಾಂತಿಯ ಯುಗ. ಬರೋಬ್ಬರಿ 700 ವರ್ಷಗಳ ಕಾಲ ಆಂತರಿಕ ಶಾಂತಿಯ ಅದ್ಭುತ ಯುಗವಾಗಿತ್ತು ಅದು. ಯುದ್ಧದ ಭಯವಿಲ್ಲದ ಕಾರಣ ಬೃಹತ್ ರಸ್ತೆಗಳು, ಸುಂದರ ಕಾಲುವೆಗಳು ಮತ್ತು ಅದ್ಭುತ ನಗರಗಳ ನಿರ್ಮಾಣ ಬಹಳ ಅದ್ಭುತವಾಗಿ ನಡೆಯಿತು. ಕೊನೆಯದಾಗಿ 6ನೇ ಘಟ್ಟ, ರೋಮ್ನ ಜಾಗತಿಕ ಪರಂಪರೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಆಡಳಿತ ನಡೆಸಿದ್ದಾದ್ರೂ ಹೇಗೆ ಮತ್ತು ಅದು ಜಗತ್ತಿಗೆ ಬಿಟ್ಟುಹೋದ ಶಾಶ್ವತವಾದ ಹೆಜ್ಜೆಗುರ್ತುಗಳೇನು ಅನ್ನೋದನ್ನ ನೋಡೋಣ. ಚಕ್ರವರ್ತಿಯ ಕೈಯಲ್ಲಿ ಪರಮಾಧಿಕಾರ ಇದ್ರೂ ಹಾಗೂ ಸೆನೆಟ್ನ ಪ್ರಭಾವ ಕ್ಷೀಣಿಸಿದ್ರೂ ರೋಮನ್ನರು ಇಡೀ ಸಾಮ್ರಾಜ್ಯವನ್ನು ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗಿ ವಿಭಾಜಿಸಿ ಗವರ್ನರ್ಗಳ ಮೂಲಕ ಅತ್ಯಂತ ಬುದ್ಧಿವಂತಿಕೆಯಿಂದ ಆಡಳಿತ ನಡೆಸಿದ್ರು. ಅಷ್ಟೇ ಅಲ್ಲ, ಸಾವಿರಾರು ಮೈಲುಗಳಷ್ಟು ಉದ್ದದ ಅಸಾಧಾರಣ ರಸ್ತೆ ಜಾಲವನ್ನು ನಿರ್ಮಿಸಿ ಇಡೀ ಪ್ರಾಂತ್ಯಗಳನ್ನು ಪರಸ್ಪರ ಬೆಸೆಯುವಂತೆ ಮಾಡಿದ್ರು. ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಕಲಿಯಬಹುದಾದ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಅದು ರೋಮನ್ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಅವತ್ತೇ ಅವರು ಆಳವಾದ ಗಮನ ಹರಿಸಿದ್ರು. ಈ ಕಾನೂನು ವ್ಯವಸ್ಥೆ ಇದೆಯಲ್ಲ, ಅದು ಇಂದಿಗೂ ಪ್ರಪಂಚದಾದ್ಯಂತದ ಬಹುತೇಕ ಎಲ್ಲಾ ಆಧುನಿಕ ಕಾನೂನು ವ್ಯವಸ್ಥೆಗಳಿಗೆ ಒಂದು ಮೂಲಭೂತ ನೀಲನಕ್ಷೆಯಾಗಿ ಉಳಿದಿದೆ. ಇದೆಲ್ಲವನ್ನೂ ನೋಡಿದಾಗ ನಮ್ಮ ತಲೆಯಲ್ಲಿ ಒಂದು ಅಂತಿಮ ಹಾಗೂ ರೋಚಕ ಪ್ರಶ್ನೆ ಮೂಡುತ್ತದೆ. ಇಂದಿನ ನಮ್ಮ ಆಧುನಿಕ ಆಡಳಿತ ವ್ಯವಸ್ಥೆ, ಕಾನೂನು ಹಕ್ಕುಗಳು ಮತ್ತು ವಿಶಾಲವಾದ ರಸ್ತೆ ಜಾಲಗಳನ್ನು ನೋಡಿದ್ರೆ ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಎಷ್ಟೊಂದು ಅಂಶಗಳು ವಾಸ್ತವವಾಗಿ ಇಂದಿಗೂ ಜೀವಂತವಾಗಿವೆ ಮತ್ತು ಪರೋಕ್ಷವಾಗಿ ಜಗತ್ತನ್ನು ಆಳುತ್ತಿವೆ ಅಲ್ವೇ? ಇದೊಂದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಕುತೂಹಲಕಾರಿ ವಿಷಯ. ಈ ಸಂಪೂರ್ಣ ವಿವರಣೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕೆ ತುಂಬು ಧನ್ಯವಾದಗಳು.